ಇವತ್ತೊಂದು ದಿವಸ जय सेवालाल महाराज के ಶೇಷಾದ್ರಿಯವರು ಮತ್ತೆ ಶಶಿಯವರವರ ಹೆಸರು. ಇವರು ಬಹಳ ರುಚಿಯ ತುಂಬಾ ಈ ಸಮಾಜದ ಮೇಲೆ ಗೌರವ ಇದೆ. ಅವರು ನಮಗೆ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿ ಅವರಿಗೆ ನಾವು ಗೋವಿಂದ ಸ್ವಾಮಿ ಅವರು ಅವರಿಗೆ ನಮ್ಮ ಜನಾಂಗದ ಈ ವಸ್ತ್ರವನ್ನು ಹಾಕಿ ಸನ್ಮಾನಿಸಿ ನಮಗೆ ಈ ಮುನ್ಸಿಪಾಲಿಟಿಯಲ್ಲಿ ಎಲ್ಲಾದ್ರೂ ಒಂದು ಕಡೆ ನಮಗೆ ಒಂದು ಜಾಗವನ್ನು ಮಾಡಿಕೊಡ್ಬೇಕು. ಹಾಕಿ ಇವತ್ತೊಂದು ದಿವಸ ಏನು ಇದು ಏರ್ಪಾಟ್ ಮಾಡಿದೆ, ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಅಂತ ಹೋಗ್ಬೇಕು. ಇವತ್ತೊಂದು ದಿವಸ ನಾವು ಅವರಿಗೆ ಒಂದು ಸಾಲನ್ನು ಹಾಕಿ ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಸ್ವಾಗತವನ್ನು ಕೋರಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲಾ ರೀತಿಯ ಸಂಘಟನಾ ಚಾತುರ್ಯತೆ ಇರುವಂತಹ ವ್ಯಕ್ತಿ ಇವತ್ತು ನಮ್ಮ ಸಂಘದ ವತಿಯಿಂದ ಈ ಸೇವಾಲಾಲ್ ಜಯಂತಿ ಉದ್ಘಾಟನೆ ಮಾಡಿದ್ದಾರೆ. ಅವರು ನಮ್ಮ ಸಂಘಕ್ಕೆ ಸೇವಾಲಾಲ್ರ ಭವನಕ್ಕೆ ಒಂದು ಜಾಗವನ್ನು ಕೊಡಿ ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಸ್ಪಂದಿಸಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಗೊಂದಿಲ್ಲಿ ಜಿಲ್ಲಾ ಭವನಕ್ಕೆ ಜಾಗ ಕೊಟ್ಟರೆ ಟಾಟಾ ನಿಗಮದಿಂದ ನಾವು ಒಂದು ಭವನವನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಅವರನ್ನ ತುಂಬ ಹೃದಯದ ಸ್ವಾಗತ ಮಾಡಿ ಈ ಸಂದರ್ಭವನ್ನು ಕುರಿತು ಏನು ಮಾತಾಡಬೇಕು ಅಂತ ಹೇಳಿ ರಾಜ್ಯ ಬಂಜಾರ ಸಮಾಜದಲ್ಲಿ ಪ್ರಪ್ರಥಮ ಬಾರಿಗೆ ಆಚರಿಸ್ತಾ ಇದ್ದಾರೆ. ಅವರಿಗೆ ಮತ್ತು ಬಂಜಾರ ಸಮಾಜದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ, ಸಂತ ಸೇವಾಲಾಲ್ರವರು ಅವರ ಜೀವಿತಾವಧಿಯ ಕಾಲದಲ್ಲಿ ಸುಮಾರು 200 ವರ್ಷಗಳ ಹಿಂದೆ 250 ವರ್ಷಗಳ ಹಿಂದೆ ಅವರು ಬಂಜಾರ ಕಮ್ಯುನಿಟಿಯಲ್ಲಿ ಹುಟ್ಟಿ ಬಂಜಾರ ಕಮ್ಯುನಿಟಿಯವರು ಬಂಜಾರ ಸಮಾಜದವರು ಅಲೆಮಾರಿ ಸಮುದಾಯವಾಗಿದ್ದರು. ಮತ್ತು ಅವರು ಭಾಳ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಈ ಸಾಮಾಜಿಕವಾದಂಥ ಒಂದು ಗೌರವವನ್ನು ಕೊಡೋ ಪವಾಡ್ ಪುರುಷ ಅಂತ ಸೇವಾಲ್ರವರು ಪವಾಡ್ ಪುರುಷ. ಅವರು ಈ ಜನಾಂಗದಲ್ಲಿ ಹುಟ್ಟಿ ದೈವಿ ಸ್ವರೂಪವಾಗಿರ್ತಕ್ಕಂಥ ಒಬ್ಬ ಸಂತ ಸೇವಾಲಾಲ್ರವರ ಕೊಡುಗೆ ಇವತ್ತು ಭಾಳಷ್ಟಿದೆ. ಹಾಗಾಗಿ ಬಂಜಾರ ಸಮಾಜದವರು ದೈವಿ ಸ್ವರೂಪವನ್ನು ಕೊಟ್ಟು ಸಂತ ಸೇವಾಲಾಲ್ರವ್ರಿಗೆ ಇವತ್ತು ಅವರ 227ನೇ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಲಂಬಾಣಿ ಸಮಾಜ ಮತ್ತು ಭಾರತೀಯ ಸಂಸ್ಕೃತಿಗೆ ಇನ್ನೊಂದು ಹೆಸರು ಅಂದರೆ ಲಂಬಾಣಿ ಸಮಾಜ ಅಂತ ಹೇಳಿದ್ರೆ ತಪ್ಪಾಗಲಾಗ್ತದೆ. ಯಾಕೆಂದರೆ ಇವತ್ತಿಗೂ ಹೆಣ್ಮಕ್ಳನ್ನ ನೋಡಿ, ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ನೋಡಿದ್ರೆ ಆ ಸಾಕ್ಷಾತ್ ದೇವಿಯರನ್ನೇ ನೋಡ್ದಂಗೆ ಆಗ್ತದೆ. ಹಾಗಾಗಿ ಅವ್ರದ್ದಾದಂಥ ವಿಶೇಷವಾದಂಥ ವೇಷಭೂಷಣಗಳು ಮತ್ತು ಆ ಸಂಸ್ಕೃತಿಯನ್ನು ಇವತ್ತು ಗಂಟ ಕಾಯ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಹಿಂದುಳಿದ ಸಮಾಜವಾಗಿ ಬಂಜಾರ ಸಮಾಜ ಗುರುತಿಕೊಂಡಿದೆ. ಹಿಂದುಳಿದ ವರ್ಗಗಳ ಅಡಿನಲ್ಲಿ ಬರ್ತಾರೆ. ಮತ್ತು ಇದು ಪರಿಶಿಷ್ಟ ಜಾತಿ ಸಂಖ್ಯಾ ಪಂಗಡದ ಅಡಿನಲ್ಲಿ ಬರ್ತಾರೆ. ಆದರೂ ಕೂಡ ಇನ್ನೂ ಮುಖ್ಯವಾಹಿನಿಗೆ ಬರೋದಕ್ಕೆ ಭಾಳಷ್ಟು ಸಗಲ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗೋವಿಂದ ಸ್ವಾಮಿಯವರು, ಸಿದ್ಧಾನಾಯಕ್ ಅವರು, ಧನಂಜಯ ನಾಯಕ್ ಅವರು, ಗೋವಿಂದ ಸ್ವಾಮಿಯವರು ನಿಕಟ ಪೂರ್ವ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥವರು. ಮತ್ತು ಇಲ್ಲೆಲ್ಲ ಪ್ರಮುಖರು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಜನಾಂಗಕ್ಕೆ ನಾವು ಹೇಳಿಕೆಯನ್ನು ಮಾಡಬೇಕು ಅಂತೇಳಿ ಅವರು ಇಲ್ಲಿ ಸಂಘಟನೆಯನ್ನು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲೂ ಸಾಕಷ್ಟು ಜನ ಇದ್ದಾರೆ. ಇಲ್ಲೂ ಕೂಡ ಸುಮಾರು ಒಂದು
30-35 ಊರುನಷ್ಟು ಬಂಜಾರ ಸಮಾಜದವರು ವಾಸ ಮಾಡ್ತಾರೆ. ಹಾಗಾಗಿ ಅವರ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯ ಒಂದು ಸಾಮಾಜಿಕ ಬದಲಾವಣೆಯ ಕಾರ್ಯಕ್ರಮ ಅಥವಾ ಸಾಮಾಜಿಕ ಉನ್ನತಿಗೋಸ್ಕರ ಯಾವುದೇ ಕಾರ್ಯಕ್ರಮವನ್ನು ನಮ್ಮ ಬಂಜಾರ ಸಮಾಜದವರು ಹಮ್ಮಿಕೊಂಡ್ರೂ ಕೂಡ ಸದಾ ಅವ್ರಿಗೆ ಸಹಕಾರ ನೀಡಲು ಸಿದ್ಧ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದೇನೆಂದರೆ, ನಮ್ಮ ಗೋವಿಂದ ಸ್ವಾಮಿಯವರು ಮೊನ್ನೆನೇ ಬಂದು ಒಂದು ಬಂಜಾರ ಸಮಾಜಕ್ಕೆ ಒಂದು ಭವನ ಕೊಡಿ ಅಂತಂದರು. ರಾಮನಗರ ನಗರಸಭೆಯಲ್ಲಿ ಅವಕಾಶ ಇಲ್ಲ. ಆದರೆ ನಾವು ವಿಶೇಷವಾಗಿ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿ ಎಲ್ಲಾದರೂ ಒಂದು ಸ್ಥಳವನ್ನು ಗುರುತಿಸೋದಕ್ಕೆ ನಿಮ್ಮ ಜೊತೆಲಿ ನಾನು ಕೂಡ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಲಂಬಾಣಿ ಸಮಾಜದ ಎಲ್ಲ ತಾಯಂದಿರಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೆ ವಿಶೇಷವಾದ ಕೋರ್ತಾ ಸಂತ ಸೇವಾಲಾಲರು ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಮಗೂ ಒಳ್ಳೆಯದನ್ನು ಮಾಡಲಿ, ನಾವು ಸದಾಕಾಲ ನಿಮ್ಮ ಜೊತೆಲಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.